ನಮಸ್ಕಾರ ಸ್ನೇಹಿತರೆ, ಸ್ಯಾಂಡಲ್ವುಡ್ನಲ್ಲಿ ಡೆವಿಲ್ ಹವಾ ಜೋರಾಗಿದೆ. ಒಂದು ದೀಪಾವಳಿ ಹಬ್ಬ ಅಂತಾನೆ ಹೇಳ್ಬೋದು ದರ್ಶನ್ ಫ್ಯಾನ್ಸ್ಗೆ. ನಾನಂತೂ ಇವತ್ತು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಿ ದರ್ಶನ್ ಅವರ ಡೆವಿಲ್ ಸಿನಿಮಾವನ್ನು ನೋಡಿದೆ. ಹಾಗಿದ್ರೆ ಈ ಸಿನಿಮಾ ಹೇಗಿದೆ? ಡೆವಿಲ್ನಲ್ಲಿ ಡಿ ಬಾಸ್ ದರ್ಶನ್ ಯಾವ ರೋಲನ್ನು ಪ್ಲೇ ಮಾಡಿದ್ದಾರೆ, ಇದರ ಕತೆ ಏನು, ಡೆವಿಲ್ ನೋಡಿದ ಫ್ಯಾನ್ಸ್ ಏನು ಹೇಳ್ತಿದ್ದಾರೆ, ಹಾಗೆ ಫಸ್ಟ್ ಡೇ ಫಸ್ಟ್ ಶೋ ನೋಡಿದ ವಿಜಯಲಕ್ಷ್ಮಿ ಏನು ಹೇಳಿದ್ರು, ಇದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿಯನ್ನು ನಿಮಗೆ ನೀಡ್ತಾ ಹೋಗ್ತೀನಿ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ನಾನಂತೂ ಈಗಾಗಲೇ ಹೇಳಿದಂತೆ ಡೆವಿಲ್ನ ಫಸ್ಟ್ ಡೇ ಫಸ್ಟ್ ಶೋ ನಾನು ನೋಡಿದೆ. ಸಿನಿಮಾವನ್ನು ನೋಡಿ ನಾನಂತೂ ಸಖತ್ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು. ಥಿಯೇಟರ್ಗೆ ಹೋದಾಗ ನನಗೆ ಎಲ್ಲೋ ಜಾತ್ರೆಗೆ ಹೋದಂತೆ ಆಗಿತ್ತು. ಡಿ ಬಾಸ್ ಫ್ಯಾನ್ಸ್ ಹಬ್ಬರ ನೋಡಿ ದರ್ಶನ್ ಜೈಲಿಗೆ ಹೋಗಿಲ್ಲ, ಇಲ್ಲೇ ಥಿಯೇಟರ್ ಒಳಗೆ ಎಲ್ಲೋ ಇದ್ದಾರೇನೋ ಅಂತ ಹೇಳಿ ಅನಿಸ್ತಾ ಇತ್ತು. ಆ ಮಟ್ಟಿಗೆ ದರ್ಶನ್ ಅವರ ಫ್ಯಾನ್ಸ್ ಹವಾ ಇತ್ತು. ಡೆವಿಲ್ ಸಿನಿಮಾ ಥಿಯೇಟರ್ನಲ್ಲಿ ರಿಲೀಸ್ ಆಗಿ ಸಖತ್ ಹವಾ ಎಬ್ಬಿಸಿದೆ ಅಂತಲೇ ಹೇಳ್ಬೋದು. ಮಾಸ್ ಡೈಲಾಗ್ಗಳು, ಟ್ವಿಸ್ಟ್ಗಳನ್ನು ಒಳಗೊಂಡ ಕಥೆಗಳ ಮೂಲಕ ಫ್ಯಾನ್ಸ್ಗಳನ್ನು ಮಿಲನ ಪ್ರಕಾಶ್ ಅವರು ಖುಷಿಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅದರಲ್ಲೂ ತೆರೆ ಮೇಲೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ ದರ್ಶನ್ ಬರ್ತಾ ಇದ್ದಂತೆ ಅಭಿಮಾನಿಗಳು ಸ್ಕ್ರೀನ್ ಮುಂದೆ ಹೋಗಿ ಕುಣಿದು ಕುಪ್ಪಳಿಸಿದ್ರು. ಅಲ್ಲಿಯೇ ದರ್ಶನ್ ರೀತಿಯಲ್ಲೇ ಡ್ಯಾನ್ಸ್ ಮಾಡೋಕೆ ಪ್ರಯತ್ನ ಮಾಡಿದ್ದಾರೆ. ಇದ್ರೆ ನೆಮ್ಮದಿಯಾಗಿರಬೇಕು ಅಂತಲೂ ಹಾಡಿದ್ದಾರೆ. ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ಥಿಯೇಟರ್ನಲ್ಲಿ ದರ್ಶನ್ ಫ್ಯಾನ್ಸ್ ಅಬ್ಬರ ಜೋರಾಗಿತ್ತು. ಕೂಗಾಟ, ಹಾರಾಟ ಸಖತ್ತಾಗೇ ಇತ್ತು. ಇನ್ನು ಫಸ್ಟ್ ಡೇ ಫಸ್ಟ್ ಶೋನ ನಟ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ, ಮಗ ವಿನೀಶ್, ನಟ ಧನ್ವೀರ್, ರಚಿತಾ ರೈ ಕೂಡ ಥಿಯೇಟರ್ಗೆ ಬಂದು ಫ್ಯಾನ್ಸ್ ಜೊತೆನೆ ನೋಡಿದ್ರು. ಮತ್ತೊಂದು ಕಡೆ ದಾಸನ ಪತ್ನಿ ವಿಜಯಲಕ್ಷ್ಮಿ ಮುಖದಲ್ಲಿ ಸಂಭ್ರಮ ಎದ್ದು ಕಾಣ್ತಾ ಇತ್ತು ಅಂತಾನೆ ಹೇಳ್ಬೋದು. ಗಂಡನ ಸಿನಿಮಾ ಸೂಪರ್ ಹಿಟ್ ಆಗೋದು ಗ್ಯಾರಂಟಿ ಎಂಬ ಖುಷಿ ಅವರಲ್ಲಿತ್ತು. ಈ ವೇಳೆ ದರ್ಶನ್ ಅಭಿಮಾನಿಗಳು ಕೊನೆವರೆಗೂ ನಾವು ನಿಮ್ಮ ಜೊತೆ ಇರ್ತೇವೆ ಅಂತ ಹೇಳಿ ವಿಜಯಲಕ್ಷ್ಮಿ ಅವರಿಗೆ ಘೋಷಣೆಯನ್ನು ಕೂಗಿದ್ರು. ಆಗ ವಿಜಯಲಕ್ಷ್ಮಿ ಕೂಡ ಅಭಿಮಾನಿಗಳಿಗೆ ಕೈ ಮುಗಿದು ಧನ್ಯವಾದವನ್ನ ಹೇಳಿದ್ರು. ಇನ್ನು ದರ್ಶನ್ 2011ರಲ್ಲಿ ಜೈಲಿಗೆ ಹೋದಾಗ ಹೇಗೆ ಸಾರಥಿ ಸಿನಿಮಾಗೆ ರೆಸ್ಪಾನ್ಸ್ ಸಿಕ್ಕಿತ್ತೋ ಅದೇ ತರ ಡೆವಿಲ್ ಸಿನಿಮಾಗೂ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ನಿರ್ದೇಶಕ ಪ್ರಕಾಶ್ ವೀರ್ ಆಕ್ಷನ್ ಕಟ್ಗೆ ಫ್ಯಾನ್ಸ್ ಫಿದಾ ಆಗಿದ್ದಾರೆ. ದರ್ಶನ್ ಜೊತೆ ರಚನಾ ರೈ, ಶರ್ಮಿಳಾ ಮಾಂಡ್ರೆ, ಅಜಿತ್ ಕುಮಾರ್, ವಿನಯ್ ಗೌಡ, ಗಿಲ್ಲಿ ನಟ ಸೇರಿದಂತೆ ಮುಂತಾದ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ಇದರಲ್ಲಿ ನಟಿಸಿದ್ದಾರೆ. ಇನ್ನು ಡೆವಿಲ್ ಕತೆ ಬಗ್ಗೆ ಹೇಳೋದಾದ್ರೆ ಕತೆ ಸೂಪರ್ ಆಗಿದೆ. ಆದರೆ ಏನು ಕತೆ ಅನ್ನೋದನ್ನ ನಾನು ಇಲ್ಲಿ ಹೇಳಲ್ಲ, ನೀವು ಥಿಯೇಟರ್ಗೆ ಹೋಗಿ ನೋಡಬೇಕು. ಇನ್ನು ನಟ ದರ್ಶನ್ ಅವರ ಇಲ್ಲಿ ಎಂಟ್ರಿ ಸೀನ್ ಅಂತೂ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಇನ್ನು ಇವರು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ ದರ್ಶನ್ ಅವರು ಇದರಲ್ಲಿ. ಇದು ಪ್ರೇಕ್ಷಕರಿಗೆ ಸಖತ್ ಇಷ್ಟ ಆಗಿದೆ. ಇನ್ನು ಕಾಮಿಡಿ ವಿಚಾರಕ್ಕೆ ಬಂದ್ರೆ ಬಿಗ್ ಬಾಸ್ ನಲ್ಲಿ ಕಮಾಲ್ ಮಾಡ್ತಾ ಇರುವ ಗಿಲ್ಲಿ ನಟ ಚಿಂದಿ ಉಡಾಯಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇವರ ಕಾಮಿಡಿ ನೋಡಿದ್ರೆ ನೀವು ಸಖತ್ತಾಗಿ ಥಿಯೇಟರ್ನಲ್ಲಿ ಬಿದ್ದು ನಗ್ತೀರಾ. ಇದು ಕಮರ್ಷಿಯಲ್ ಆಕ್ಷನ್ ಸಿನಿಮಾವಾಗಿದ್ದು ಫಸ್ಟ್ ಹಾಫ್ ಚೆನ್ನಾಗಿದೆ. ಇನ್ನು ಇಂಟ್ರಡಕ್ಷನ್ ಕೂಡ ಚೆನ್ನಾಗಿದೆ. ನಿರ್ದೇಶಕ ಪ್ರಕಾಶ್ ಅವರು ಕಥೆಯನ್ನು ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಟ್ಟು ತೆಗೆದುಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದರ್ಶನ್ ಅವರು ಜೈಲಿನಿಂದ ಬಿಡುಗಡೆ ಆದಾಗ ಮಧ್ಯೆ ಒಂದು ಬಂದ್ರಲ್ಲ, ಆ ಟೈಮ್ನಲ್ಲಿ ಅವ್ರಿಗೆ ಬೆನ್ನು ಇದ್ರೂ ಕೂಡ ಅವರು ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ದರ್ಶನ್ ಸಿನಿಮಾ ಅಂತ ನಿರೀಕ್ಷೆ ಇಟ್ಕೊಂಡು ಹೋದವರಿಗೆ ಈ ಸಿನಿಮಾ ಮೋಸವಂತೂ ಮಾಡಲ್ಲ. ನಮಸ್ಕಾರ.